ನಾಳೆ ದಿನ ನಡೆಯಲಿರುವ 2023-24ನೇ ಸಾಲಿನ ನಿಮ್ಮ ಒಂದು ತೃತೀಯ ಭಾಷೆ ಹಿಂದಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಮೇನ್ನ ನಾವಿವತ್ತು ಚರ್ಚೆ ಮಾಡೋಣಂತೆ. ನಿಮಗೆ ಗೊತ್ತಿದೆ 8 ಪ್ರಶ್ನೆಗಳಿರ್ತವೆ, 8 ಕೂಡ MCQಗಳು, 4 ಆಪ್ಷನ್ಗಳಿರ್ತವೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು. ಅದರಲ್ಲಿ ನಾವೇನು ಮಾಡಬೇಕು, ಒಂದನ್ನು ಆಯ್ಕೆ ಮಾಡಿಬಿಟ್ಟು ನಾವು ಬರಿಬೇಕು. ಈ 8 ಪ್ರಶ್ನೆಗಳಲ್ಲಿ 8 ಮಾರ್ಕ್ಸ್ನ ನಾವು ಏನು ಮಾಡ್ಬೋದು, ಗಳಿಸ್ಬಹುದು. ಮುಖ್ಯವಾಗಿ ಏನು, ಎಲ್ಲವೂ ಕೂಡ ಗ್ರಾಮರಿಗೆ ಸಂಬಂಧಪಟ್ಟಂಥದ್ದು. ಅಂದರೆ ಲಿಂಗ್, ವಚನ ಮತ್ತು ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಮತ್ತು ಈ ಥರದ ಇವನ್ನ ಲಿಂಗ್ ಮತ್ತು ಸಮಾಸ, ಸಂಧಿ, ಇವನ್ನೆಲ್ಲವೂ ಕೂಡ ನಾವೇನು ಮಾಡ್ತೀವಿ, ಈಗ ಚರ್ಚೆ ಮಾಡ್ತಾ ಹೋಗೋಣಂತೆ. ಮುಖ್ಯವಾಗಿ ಇದೇನಪ್ಪ ಅಂದರೆ, ನಾವು ಥಿಯರಿಟಿಕಲಿಯಾಗಿ ನಾವು ಹೋಗೋದು ಬೇಡ. ತುಂಬ ಈಸಿಯಾಗಿ ನಾಳೆ ಪೇಪರ್ ನಿಮ್ಮ ಮುಂದೆ ಬಂದ ತಕ್ಷಣವೇ ಇದು ಸರಿ, ಯಾವುದನ್ನು ನಾವು ಎಲಿಮಿನೇಟ್ ಮಾಡಬೇಕು, ಯಾವುದನ್ನು ನಾವು ಇಟ್ಕೋಬೇಕು, ಇಷ್ಟು ವರ್ಷದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಯಾವುವು, ಇವನ್ನು ನಾವು ಮುಖ್ಯವಾಗಿ ನಾವೇನು ಮಾಡೋಣ, ಇವತ್ತು ಚರ್ಚೆ ಮಾಡೋಣಂತೆ. ಮೊದಲಿಗೆ ನಾವು ವಚನ ನಾವು ನೋಡೋಣಂತೆ. ಏನು ಮಾಡೋಣ, ವಚನ ನಾವು ನೋಡೋಣಂತೆ. ಇಲ್ಲಿ ಒಂದು ಏಪ್ರಿಲ್ 15ಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಪ್ರಶ್ನೆ ಅದು, ವ್ಯವಸ್ಥಾಕ ಅನ್ಯವಚನ ರೂಪ ಲಿಖಿಯೇ ಅಂತ ಕೇಳಿದ್ದಾರೆ. ವ್ಯವಸ್ಥಾ ಅಂತಕ್ಕಂಥದ್ದು ಏಕವಚನ, ವ್ಯವಸ್ಥೆ ಅಂತ, ವ್ಯವಸ್ಥೆಗಳು ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕು, ಗುರುತಿಸಿ ಬರೀಬೇಕು. ವ್ಯವಸ್ಥಾಯಿ ಅಂತಕ್ಕಂಥದ್ದು ಅದಕ್ಕೆ ಉತ್ತರ. ಸರಿ, ಏಕವಚನ ಕೊಟ್ಟಿರ್ತಾರೆ, ಮೋಸ್ಟ್ ಪ್ರಾಬಬ್ಲಿ ಏನು ಮಾಡ್ತಾರೆ, ಬಹುವಚನವನ್ನು ಕೇಳ್ತಾರೆ. ಇಲ್ಲ 4 ವರ್ಡ್ಸ್ ಕೊಟ್ಬಿಟ್ಟು ಇದರಲ್ಲಿ ಬಹುವಚನ ಯಾವುದು ಅಂತ ಕೇಳ್ತಾರೆ. ಹಾಗಾಗಿ ನಾವೇನು ಮಾಡಬೇಕು, ಯಾವುದು ಅಂತಕ್ಕಂಥದ್ದನ್ನು ನಾವು, ಏಕವಚನ ಯಾವುದು, ಬಹುವಚನ ಯಾವುದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಬೇಕು. ತುಂಬ ಈಸಿ ಇರ್ತಕ್ಕಂಥದ್ದೇ ಕೇಳ್ತಾರೆ. ನಿಮಗೆ ಕನ್ಫ್ಯೂಸ್ ಆಗೋಂಥ ಪ್ರಶ್ನೆಗಳಂತೂ ನಿಜವಾಗ್ಲೂ ಕೂಡ ಕೇಳಲ್ಲ ಈ ವಿಭಾಗದಲ್ಲಿ. ನೆಕ್ಸ್ಟ್, ಗಿಲ್ಹರಿಕ ಅನ್ಯವಚನ್. ಗಿಲ್ಹರಿ ಅಂದರೆ ಅಳಿಲುಗಳು ಅಂತಕ್ಕಂಥದ್ದಕ್ಕೆ ಏನಂತ ಕರೀತಾರೆ, ಗಿಲ್ಹರಿಯ. ಇದು ಕೂಡ ಜೂನ್ 15ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇನ್ನೊಂದು ಪ್ರಶ್ನೆಗೆ ಹೋಗೋಣ. ನದಿ ಕಾ ಅನ್ಯವಚನ್ ರೂಪ ಕ್ಯಾ ಹೈ. ಇದು ನದಿಯ ಅಂತಕ್ಕಂಥದ್ದು ನದಿಯ. ನದಿ ಏಕವಚನ ರೂಪ, ಬಹುವಚನ ರೂಪ ಯಾವುದು, ನಿಮ್ಮ ನದಿಯ ಅಂತಕ್ಕಂಥದ್ದು. ಮತ್ತು ಇನ್ನೊಂದು ಅದೇ ಥರ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ನೀವು ಈ ಪ್ರಶ್ನೆಗಳನ್ನು ಗಮನಿಸಿ, ನೀವು ಪ್ರತಿ ಪ್ರಶ್ನೆಗಳು ಕೂಡ ಏನಾಗ್ತಿದ್ದಾವೆ ಅದನ್ನೇ ಇದು ಮಾಡ್ತಿದ್ದಾರೆ. ಸಿಂಗ್ಯುಲರ್ ಕೇಳ್ತಿದ್ದಾರೆ, ನಾವು ಪ್ಲೂರಲ್ನ ನಾವು ಬರೀಬೇಕು. ಏಕವಚನ ಕೇಳ್ತಿದ್ದಾರೆ, ನಾವು ಬಹುವಚನಕ್ಕೂ ಲಿಖನಾ ಹೈ. ಕಿತಾಬೆ, ಕಿತಾಬ್ ಅದರ ಬಹುವಚನ ರೂಪ ಕಿತಾಬೆ. ನೆಕ್ಸ್ಟ್ ನಾವು ಬರೋಣಂತೆ ನೀತಿಯ. ಕಪ್ಪಡೆ ಇಲ್ಲಿ ಕೇಳಿದರೆ, ಇದು ಯಾವ ವಚನ ಅಂತ ಕೇಳಿದರೆ, ಕಪ್ಪಡೆ ಅಂತಕ್ಕಂಥದ್ದು, ಕಪ್ಪಡ ಅಂದರೆ ಏಕವಚನ, ಕಪ್ಪಡೆ ಅಂದರೆ ಬಹುವಚನ. ಇದು ಯಾವ ವಚನ ಅಂತ ಕೇಳಿದ್ರೆ ನಾವು ಏನು ಮಾಡಬೇಕು, ಬಹುವಚನ. ನೀವು ಗಮನಿಸ್ತಾ ಇರ್ಬೋದು, ಬಹುವಚನಕ್ಕೆ ಮಾತ್ರ ಯಾವ ರೀತಿ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಮತ್ತು ದ್ವಿತೀಯ ಪ್ರೇರಣಾರ್ಥ ಕ್ರಿಯಾರೂಪ ಅಂತಕ್ಕಂಥ ಎರಡಿದ್ರೂ ಕೂಡ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪವನ್ನು ಯಾವ ರೀತಿ ಕೇಳ್ತಿದ್ದಾರೋ ಅದನ್ನು ನೀವು ಇಲ್ಲಿ ಕೂಡ ನೀವು ಬಹುವಚನವನ್ನೇ ಪದೇ ಕೇಳ್ತಾ ಇರೋದನ್ನು ನಾವು ಗಮನಿಸ್ಬೋದು. ನೀವು ಯಾವುದಾದ್ರೂ ಒಂದು ಪ್ರಿಪ್ರೇಟರಿಯಲ್ಲಿ ಅಥವಾ ಮತ್ತೊಂದರಲ್ಲಿ ಅಥವಾ 9th ಕ್ವಶನ್ ಪೇಪರಲ್ಲಿ ಏಕವಚನದ ಬಗ್ಗೆ ಕೇಳಿರ್ತಕ್ಕಂಥದ್ದನ್ನು ನೀವು ನೋಡಿರಬಹುದು. ಆದರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಆರಿಸಿ ತೆಗೆದಿರ್ತಕ್ಕಂತಹ ಕ್ವಶನ್ಗಳಿಂದ ನಾವು ಮಾತಾಡ್ತಾ ಇದ್ದೀವಿ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಪುಸ್ತಕ ಅನ್ಯವಚನ ರೂಪು, ಇಲ್ಲಿ ಕಿತಾಬ್ ಕೇಳಿದ್ರು, ಇಲ್ಲಿ ಪುಸ್ತಕ ಅಂತ ಕೇಳಿದ್ರು, ಪುಸ್ತಕೆ. ಕಮರೆ. ಲಿಫಾಫೆ ಕೌನ್ ಸಾ ವಚನ ಹೈ. ಮತ್ತು ಲಿಫಾಫೆ ಅಂತ ಹೇಳ್ಬಿಟ್ಟು ನಮಗೆ ಗಿಲ್ಲು ಪಾಠದಲ್ಲಿ ಲಿಫಾಫಾ ಅಂತಕ್ಕಂಥದ್ದು ಏಕವಚನ, ಲಿಫಾಫೆ ಅಂತಕ್ಕಂಥದ್ದು ಬಹುವಚನ. ನಾವು ಏನು ಗಮನಿಸ್ತಾ ಇದ್ದೀವಿ ಇಲ್ಲಿ, ಈಸಿಯಾಗಿ ಹೇಗೆ ಮಾರ್ಕ್ಸ್ ತೆಗಿತಕ್ಕಂಥದ್ದು ಅಂತಕ್ಕಂಥದ್ದು. ಒಂದು ಯಾವುದಾದ್ರು ವರ್ಡ್ ಕೇಳಿಬಿಟ್ಟು ಇದು ಯಾವ ವಚನ ಅಂತಂದರೆ, ಇದು ಇಲ್ಲಿ ಯಾ ಅಂತಕ್ಕಂಥದ್ದು ಎಲ್ಲ ಬಂದರೆ ಅದೇನಾಗಿರುತ್ತೆ, ಬಹುವಚನ ಆಗಿರುತ್ತೆ. ಮತ್ತು ಇಲ್ಲಿವರೆಗೂ ಕೂಡ ಬಹುವಚನವನ್ನೇ ಕೇಳಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಪ್ರಶ್ನೆಗಳು. ಕಮ್ರೆ ಕೌನ್ ಸಾ ವಚನ ಹೈ ಅಂತ ಕೇಳಿದ್ದಾರೆ, ಮತ್ತು ಇದು ಕೂಡ ಬಹುವಚನ. ಸೆಪ್ಟೆಂಬರ್ 20ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ವಚನಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ನಿರ್ಧಾರಕ್ಕೆ ಏನು ಬಂದಿದ್ದೀವಪ್ಪ ಅಂದರೆ, ಮುಖ್ಯವಾಗಿ ಬಹುವಚನವನ್ನು ಕೇಳ್ತಾರೆ. ಏಕವಚನವನ್ನು ಕೊಟ್ಬಿಟ್ಟು ಇದರ ಬಹುವಚನ ಯಾವುದಂತ ಕೇಳ್ತಾರೆ. 3 ಬೇರೆ ಆಪ್ಷನ್ಸ್ ಇರ್ತವೆ. ನಾವು ಈಸಿಯಾಗಿ ಅವನ್ನು ಎಲಿಮಿನೇಟ್ ಮಾಡಿ ಇದನ್ನು ನಾವು ಆಯ್ಕೆ ಮಾಡಿ ಬರಿಬೋದು. ಇಲ್ಲ ಒಂದೇ ವರ್ಡ್ ಕೊಡ್ತಾರೆ, ಇದು ಯಾವ ವಚನ ಅಂತ ಕೇಳ್ತಾರೆ, ಮೋಸ್ಟ್ ಪ್ರಾಬಬಲಿ ಅದೇನಾಗಿರುತ್ತೆ, ಬಹುವಚನನೇ ಆಗಿರುತ್ತೆ. ನಿಮಗೆ ಬಹುವಚನ ಮತ್ತು ಏಕವಚನವನ್ನು ನೀವು 6th ಕೂಡ ಕಲಿತಾ ಬರ್ತಾ ಇದ್ದೀರಾ, ಭಾಳ ಈಸಿಯಾಗಿ ಅವನ್ನು ಗುರುತಿಸ್ತೀರಾ ಅಂತ ತಿಳ್ಕೊಂಡು ನಾವು ನೆಕ್ಸ್ಟ್ ಮೇನಿಗೆ ಹೋಗೋಣಂತೆ. ನೆಕ್ಸ್ಟ್ ಮೇನ್ ಏನಿದೆ, ಲಿಂಗ್ ಅಂದರೆ ಸ್ತ್ರೀಲಿಂಗ ಪುಲ್ಲಿಂಗು. ಇಲ್ಲಿ ಚಾಂದ್ ಕೌನ್ಸಾ ಲಿಂಗ ಹೈ, ಇಲ್ಲಿ ಪುಲ್ಲಿಂಗ ಅಂತಕ್ಕಂಥದ್ದು ಬರಿತಿದ್ದೀವಿ. ಮತ್ತು ದರ್ವಾಜಾ ಕೌನ್ಸಲಿಂಗ್ ಅಂತ ಕೇಳಿದರೆ, ಜೂನ್ 16ರಲ್ಲಿ ಕೇಳಿದರೆ, ಇದು ಪುಲ್ಲಿಂಗ.
ಲೇಖಕ್ ಅನ್ಯಲಿಂಗ ರೂಪು ಅಂದರೆ ಲೇಖಕದ ಈಗ ಇತ್ತೀಚೆಗೆ ನಾವು ಕೇಳ್ತಾ ಇರೋದು ಇವನ್ನೇ ಲೇಖಕ ಅಥವಾ ಕವಿ ಅಂತ ಕೇಳಿ ಇದರ ಅನ್ಯಲಿಂಗ ರೂಪ ಅಂದರೆ ಇದು ಯಾವ ಲಿಂಗ? ಪುಲ್ಲಿಂಗ. ಆದ್ದರಿಂದ ಸ್ತ್ರೀಲಿಂಗ ರೂಪವನ್ನು ಬರೀಬೇಕು. ಲೇಖಿಕಾ. ಕವಿ ಅಂತ ಇದ್ದಿದ್ರೆ ಏನಂದರೆ ಕವಿಯಿತ್ರಿ. ಹಾಗೆಯೇ ಯುವಕ್ ಅಂತ ಇದೆ, ಅದರ ಯುವತಿ. ಹಾಥಿ ಕೌನ್ಸಲಿಂಗ ಅಂತ ಕೇಳಿದ್ರೆ ಹಾಥಿ ಪುಲ್ಲಿಂಗ. ಹಾಥಿ ಅಂದರೆ ಈ ಕಾರ ಇದೆ ಅಂದ ತಕ್ಷಣ ನೀವು ಸ್ತ್ರೀಲಿಂಗ ಅಂತ ಹೋಗ್ಬೇಡ್ರಿ, ಅದು ಪುಲ್ಲಿಂಗ. ನೆಕ್ಸ್ಟ್ ಆದ್ಮಿ ಅನ್ಯಲಿಂಗ ರೂಪ ಕೌನ್ಸ ಹೇ ಔರತ್. ಪುರುಷ ಅಂತಿದ್ರೆ ಸ್ತ್ರೀ. ಹಾಗೆಯೇ ಆದ್ಮಿ ಅಂತ ಇದೆ ಔರತ್. ಹಾಗೆಯೇ ಬೇಟಾ ಬೇಟಿ, ಭಾಯಿ ಬಹನ್. ಈ ರೀತಿಯಲ್ಲಿ ಪುತ್ರ ಪುತ್ರಿ, ಮಾತಾ ಪಿತಾ ಈ ಥರವನ್ನು ನಾವು ಸಾಕಷ್ಟನ್ನ ಕಲ್ತಿದ್ದೀವಿ. ಹಾಗೆಯೇ ನಾವೇನು ಮಾಡಬೇಕು, ಇವನ್ನ ಗುರುತಿಸಿ ಬರಿತಕ್ಕಂಥದ್ದನ್ನು ಈ ಲಿಂಗ್ ಇದರಲ್ಲಿ ನಾವು ಕಲಿತಾ ಹೋಗ್ತೀವಿ. ಹಾಗೆಯೇ ಇನ್ನೂ ಇದಾವೆ ನೋಡ್ರಿ, ಇನ್ನೊಂದಷ್ಟು ಉದಾಹರಣೆಗಳಿದ್ದಾವೆ ಇಲ್ಲಿ. ಮೋರ್ಕಿ ಅನ್ಯಲಿಂಗ ರೂಪು ಮೋರ್ನಿ, ನವಿಲು. ಇದು ಮೋರ್ನಿ ಅಂದರೆ ಹೆಣ್ಣು ನವಿಲು. ಮತ್ತು ಔರತ್, ಅಲ್ಲಿ ಆದ್ಮಿ ಕೇಳಿದ್ದ ಔರತ್ ಬರೆದಿದ್ವಿ, ಇಲ್ಲಿ ಔರತ್ ಕೇಳಿದರೆ ನಾವೇನು ಬರೀಬೇಕು? ಆದ್ಮಿ ಬರೀಬೇಕು. ಶ್ರೀಮಾನ್ ಶ್ರೀಮತಿ. ಬೇಟಿ ಬೇಟಾ, ಅವಾಗ ಅಲ್ಲಿ ಬೇಟ ಕೇಳಿ ನಾವು ಬೇಟಿ ಬರ್ತಿದ್ವಿ. ಅಂದರೆ ಇಲ್ಲಿ ಬಹುವಚನ ಅಷ್ಟೇ ಕೇಳ್ತಿದ್ದಾರೆ ಅಂತ ವಚನದಲ್ಲಿ ಮಾತಾಡಿದ್ವಲ್ಲ, ನಾವು ಇಲ್ಲಿಗೆ ಬಂದಾಗ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಎರಡನ್ನೂ ಕೇಳ್ಬೋದು. ಹಿಂದಿಯಲ್ಲಿ ನಿಮ್ಗೆ ಗೊತ್ತಿದೆ ಮೂರನೇ ಇನ್ನೊಂದು ಲಿಂಗ ನಪುಂಸಕ ಲಿಂಗ ಇಲ್ಲ ಅಂತಕ್ಕಂಥದ್ದು. ಈಗ ನಾವೇನು ಮಾಡ್ತಿದ್ವಿ? ವಿಲೋಮ್ ಶಬ್ದ ಅಂದರೆ ಆಪೋಸಿಟ್ ವರ್ಡ್, ವಿಪರೀತಾರ್ಥಕ ಶಬ್ದ ಅಂತಲೂ ಕೂಡ ಕಲಿತಾರೆ. ಆಪೋಸಿಟ್ ವರ್ಡ್ ಈಸಿಯಾಗಿ ಎಷ್ಟೋ ಇವಕ್ಕೆ ನಾವೇನು ಮಾಡ್ತೀವಿ? ಆ ಅಥವಾ ನೀ ಅಥವಾ ಈ ಥರದನ್ನು ನಾವೇನು ಮಾಡ್ತೀವಿ? ಸ್ಥಿರ್ ಅಸ್ಥಿರ್ ಅಂತ, ಆಶಾ ನಿರಾಶ ಅಂತ, ಔಪಚಾರಿಕ ಅನೌಪಚಾರಿಕ ಅಂತ ಈ ಥರ ನಾವು ಇದು ಮಾಡ್ಕೊಳ್ತಾ ಹೋಗ್ತೀವಿ. ಸ್ಥಿರ್ಗೆ ಆಪೋಸಿಟ್ ವರ್ಡ್ ಯಾವುದು? ಅಸ್ಥಿರ್. ಆಶಾಗೆ ಆಪೋಸಿಟ್ ವರ್ಡ್ ಯಾವುದು? ನಿರಾಶ. ಹಾಗೆಯೇ ಔಪಚಾರಿಕ ಅನೌಪಚಾರಿಕ. ಕನ್ನಡದಲ್ಲೂ ಕೂಡ ನಾವು ಆಸೆ ನಿರಾಸೆ ಮತ್ತು ಸ್ಥಿರ ಅಸ್ಥಿರ ಇವು ಕನ್ನಡದಲ್ಲೂ ಕೂಡ ನಾವೇನು ಮಾಡ್ತೀವಿ? ಈ ಥರದ ಪದಗಳನ್ನು ನಾವು ನೋಡಿದ್ದೀವಿ. ಈ ಥರದ ಪದಗಳಿಗೆ ಆಪೋಸಿಟ್ ವರ್ಡು ಕೂಡ ನಾವು ಬರೆದಿದ್ದೀವಿ. ಹಾಗಾಗಿ ಈಸಿಯಾಗಿ ನಾವೇನು ಮಾಡ್ಬೋದು? ಇವನ್ನ ಗುರುತಿಸ್ಬಹುದು. ಜೊತೆಗೆ ಸ್ವೀಕಾರ ಅಸ್ವೀಕಾರ, ನಿಕಟ್ ಅಂದರೆ ಹತ್ತಿರ, ದೂರ ಅಂದರೆ ದೂರ, ದಿನ್ ಅಂದರೆ ದಿನ, ರಾತ್ ಅಂದರೆ ರಾತ್ರಿ, ಅಮೀರ್ ಅಂದರೆ ಶ್ರೀಮಂತ, ಗರೀಬ್ ಅಂದರೆ ಏನು? ಬಡವ, ಅಚ್ಛಾಯಿ ಅಂದರೆ ಒಳ್ಳೆತನ, ಬುರಾಯಿ ಅಂದರೆ ಕೆಟ್ಟತನ, ಸದಾಚಾರ ದುರಾಚಾರ. ಇದು ಕೂಡ ಕನ್ನಡದಲ್ಲಿ ನಾವು ಬಳಸ್ತೀವಿ. ಹಾಗೆಯೇ ಮುಷ್ಕಿಲ್ ಅಂದರೆ ಕಷ್ಟ, ಆಸನ್ ಅಂದರೆ ಸುಲಭ, ಖರೀದನ ಬೇಚ್ನ. ಖರೀದನ ಅಂದರೆ ಕೊಂಡ್ಕೊಳ್ತಕ್ಕಂಥದ್ದು, ಬೇಚ್ನ ಅಂತಕ್ಕಂಥದ್ದು ಅಂದರೆ ಮಾರ್ತಕ್ಕಂಥದ್ದು. ಜೊತೆಗೆ ಸಹಯೋಗ ಅಸಹಯೋಗ, ಕನ್ನಡದಲ್ಲೂ ಇದೆ ಅಲ್ವಾ? ಸಹಯೋಗ ಅಸಹಯೋಗ, ಸಹಕಾರ ಅಸಹಕಾರ ಅಂತ. ಶಿಕ್ಷಿತ ಅಶಿಕ್ಷಿತ, ಶಿಕ್ಷಿತ ವ್ಯಕ್ತಿ ಅಶಿಕ್ಷಿತ ವ್ಯಕ್ತಿ ಅಂತಕ್ಕಂಥದ್ದು ನಾವು ಮಾತಾಡ್ತೀವಲ್ವ ಈಸಿಯಾಗಿ. ಅಂದರೆ ನಾವು ಇದನ್ನು ಹೆದರಬೇಕಾದ ಅವಶ್ಯಕತೆ ಇಲ್ಲ. ವ್ಯಾಕರಣ ಅಂದರೆ ಅದೇನೋ ದೊಡ್ಡ ಕಬ್ಬಿಣದ ಕಡದೆ ಅಲ್ಲ. ಆ ಥರ ಯಾರಾದರೂ ನಿಮ್ಗೆ ಹೇಳಿದರೆ ಅದು ಸುಳ್ಳು. ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು, ನಾವು ಅದನ್ನು ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ತೀವಿ ಅಂತಕ್ಕಂಥದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಇದಕ್ಕೆ ಹೋದರೆ ಸಂಧಿಗೆ ನಾವು ಬಂದಿದ್ದೀವಿ. ಇಲ್ಲಿ ಸಂಧಿಗೆ ಯಾವೊಂದು ಪ್ರಶ್ನೆ ಇಲ್ಲಿಂದ ಆರಂಭ ಆಗಿದೆ. ಪರೋಪಕಾರ ಎಂಥ? ಪರ್ ಪ್ಲಸ್ ಉಪಕಾರ ಎಂಥದ್ದು? ಏಪ್ರಿಲ್ 15ರಲ್ಲಿ 16ರಲ್ಲಿ 20ರಲ್ಲಿ 3 ಸಲ ಇದೇ ಪ್ರಶ್ನೆಯನ್ನು ಕೇಳಿದ ನೋಡ್ರಿ. ಪರ್ ಪ್ಲಸ್ ಉಪಕಾರ ಪರೋಪಕಾರ. ಇದು ಯಾವ ಸಂಧಿ ಅಂತ ಕೇಳಿದರೆ ಇದು ಯಾವ ಸಂಧಿ ಅಂತಲೇ ಕೇಳ್ತಾರೆ ಈ ಪ್ರಶ್ನೆ. ಗುಣಸಂಧಿ. ನೆಕ್ಸ್ಟ್ ಬಂದು ಸಂಗ್ರಹಾಲಯ ಯಾವ ಸಂಧಿ? ಸಂಗ್ರಹ ಪ್ಲಸ್ ಆಲೆ ಸವರ್ಣ ದೀರ್ಘ ಸಂಧಿ ಅಂತೀವಲ್ವ ನಾವು ಕನ್ನಡದಲ್ಲಿ. ಇಲ್ಲಿ ದೀರ್ಘ ಸಂಧಿ ನೋಡ್ರಿ. ದೀರ್ಘ ಸಂಧಿನ ಜಾಸ್ತಿ ಕೇಳಿದರೆ, ಗುಣಸಂಧಿನ ಮತ್ತೆ ಸ್ವಲ್ಪ ಕೇಳಿದರೆ. ವೃದ್ಧಿ ಸಂಧಿ ಇದೆ. ಮತ್ತೆ ಇಲ್ಲಿ ಯಾವುದಿದೆ? ದೇವ್ ಪ್ಲಸ್ ಆಲೆ ದೇವಾಲಯ ದೀರ್ಘ ಸಂಧಿ. ಪರಂ ಪ್ಲಸ್ ಔಷಧ್ ಅವು ಮತ್ತು ಐ ಅಂತಕ್ಕಂಥದ್ದು ಬಂದರೆ ಏನಾಗಿರುತ್ತೆ? ಅದು ವೃದ್ಧಿ ಸಂಧಿ ಆಗಿರುತ್ತೆ. ಈಗ ನಾವು ಅವನ್ನ ಡೆಫಿನೇಷನ್ನ ಓದ್ಕೊಂಡು ಇದನ್ನು ಹೀಗೆ ಇದು ಹೀಗೆ ಅಂತಕ್ಕಂಥದ್ದನ್ನು ಇದು ಮಾಡೋದಕ್ಕಿಂತ ದೀರ್ಘ ಬಂದಿದ್ರೆ ಇಲ್ಲಿ 2 ಸಂಗ್ರಹ ಪ್ಲಸ್ ಆಲಯ, ಸಂಗ್ರಹಾಲಯಲ್ಲಿ ದೀರ್ಘ ಇಲ್ಲಿ ಬಂದಿದೆ ಅಲ್ವಾ, ಈ ಬಂದಿದ್ರೆ ಅದು ದೀರ್ಘ ಸಂಧಿ ಆಗಿರುತ್ತೆ. ಏನಾಗಿದೆ? ದೀರ್ಘ ಸಂಧಿ. ಇಲ್ಲಿ ಅವು ಅಂತಕ್ಕಂಥದ್ದು ಅಥವಾ ಮತೈಕ್ಯ ಐ ಅಂತಕ್ಕಂಥದ್ದು ಪರಮೌಷಧ್ ಏನಾಗಿದೆ? ಇವು ಇದೇನಿದೆ ಇದು ಮತ್ತೆ ಮತೈಕ್ಯದಲ್ಲೂ ಕೂಡ ಇವಿದ್ದಾವೆ. ಇದು ಏನನ್ನ ಬಂದರೆ ನಾವು ಏನಂತ ಅಂದ್ಕೋಬೋದು? ರಫ್ ಆಗಿ ಹೀಗೆ ತಿಳ್ಕೊಳ್ಳೋಣಂತೆ, ವೃದ್ಧಿ ಸಂಧಿಗೆ ಹೀಗೆ ಬರುತ್ತೆ ನೋಡ್ರಿ. ಮತೈಕ್ಯ ಕೂಡ ವೃದ್ಧಿ ಸಂಧಿ. ನಾವು ನಾಳೆಗೆ ಒಂದಿನಕ್ಕೆ ನಾವು ಗ್ರಾಮರ್ನ ಎಲ್ಲವನ್ನೂ ತಿಳ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಮತೈಕ್ಯ ಪರಮೌಷಧ್ ಪರಮೌಜ್ ಈ ಥರದ ಪ್ರಶ್ನೆ ನಿಮಗೆ ಬಂದರೆ ಅದು ವೃದ್ಧಿ ಸಂಧಿನೇ, ಮತ್ತೆ ಬೇರೆ ಯಾವುದು ಆಗಲ್ಲ. ಅತಿ ಪ್ಲಸ್ ಅಂತ ಅತ್ಯಂತ ಎಣ್ ಸಂಧಿ ಅಂದರೆ ಇಲ್ಲಿ ಅರ್ಧ ಅಕ್ಷರ ಬಂದಿದೆ ನೋಡ್ರಿ.
ಅತ್ಯಂತನಲ್ಲಿ ಏನು ಬಂದಿದೆ, ಅರ್ಧ ಅಕ್ಷರ. ಈ ಅಕ್ಷರಗಳ ಅರ್ಧ ಬಂದರೆ ಅದು ಎಣ್ಸಂಧಿ. ಮತ್ತೆ ನಾವು ಮುಂದಕ್ಕೆ ಹೋಗೋಣಂತೆ. ಮಹಾಪ್ಲಸ್ ಉತ್ಸವ್ ಮಹೋತ್ಸವ, ನಿಮಗೆ ಗುಣಸಂಧಿ ಕನ್ನಡದಲ್ಲೂ ಕೂಡ ನೀವು ಕಲ್ತಿದ್ದೀರಾ, ಈಸಿಯಾಗಿ ನೀವು ಅದು ಗುಣಸಂಧಿ ಅಂತ ನೀವು ಇದು ಮಾಡ್ತೀರಾ. ಸಹಾನುಭೂತಿ, ಗಿರೀಶು ಮತ್ತು ಪರ್ವತಾಲಯ ಇವೆಲ್ಲವೂ ಕೂಡ ಏನಾಗಿದ್ದಾವೆ, ದೀರ್ಘ ಸಂಧಿ. ಕನ್ನಡದಲ್ಲಿ ನಾವು ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ತುಂಬ ಈಸಿಯಾಗಿ ನಾವು ಅವನ್ನ ಕಲಿತಾ ಹೇಳ್ತಾ ನಾವು ಇದು ಮಾಡ್ತಾ ಹೋಗ್ಬೋದು. ಯಾವುದು ನೀವು ಆಪೋಸಿಟ್ ವರ್ಡ್ ಆಗಿರ್ಬೋದು, ಲಿಂಗ ಆಗಿರ್ಬೋದು, ವಚನ ಆಗಿರ್ಬೋದು, ಸಂಧಿ ಆಗಿರ್ಬೋದು, ಇವು 4 ಕೂಡ ಕಲ್ತ್ವಿ. ತುಂಬ ಈಸಿಯಾಗಿ ನೋಡಿರಿ, ಇವನು ಕೇಳಿರ್ತಕ್ಕಂಥದ್ದು ಕೂಡ ನಿಮಗೆ ಕನ್ಫ್ಯೂಸ್ ಆಗದೇ ಇರೋ ರೀತಿಯಲ್ಲೇ ಕೇಳ್ತಾರೆ. ಮತ್ತು ನೆಕ್ಸ್ಟ್ಗೆ ನಾವು ಹೋಗೋಣಂತೆ. ಇಲ್ಲಿ ಮುಖ್ಯವಾಗಿ ದ್ವಂದ್ವ ಸಮಾಸ ಕೇಳಿದ್ದಾರೆ ಸಮಾಸಲ್ಲಿ, ಮತ್ತು ದ್ವಿಗು ಸಮಾಸ ಕೇಳಿದ್ದಾರೆ ಹೆಚ್ಚು ಸಂದರ್ಭದಲ್ಲಿ. ನೀವು ಗಮನಿಸ್ತಾ ಇರ್ಬೋದು. ಬಿಟ್ಟರೆ ಏನು ಕೇಳಿದ್ದಾರೆ, ತತ್ಪುರುಷ ಸಮಾಸ ಅಂತ ಕೇಳಿದ್ದಾರೆ. ಇವನ್ನ ಹೇಗೆ ಗುರುತಿಸಬೇಕು, ಹೇಗೆ ಇವನ್ನ ನಾವು ತಿಳ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಈಗ ಮಾತಾಡೋಣಂತೆ. ದೇಶ್ ವಿದೇಶ್ ಎರಡೂ ಮುಖ್ಯವಾಗಿದ್ದಾವೆ ಇಲ್ಲಿ ದ್ವಂದ್ವ ಸಮಾಸ. ದೇಶ್ ಅವರು ವಿದೇಶ್. ಪಾಪ ಪುಣ್ಯ, ಪಾಪನ ಪುಣ್ಯನ ಎರಡೂ ಕೂಡ ಪಾಪ ಮತ್ತು ಪುಣ್ಯ. ಮತ್ತು ಇಲ್ಲಿ ಪಶು ಪಕ್ಷಿ, ಮತ್ತು ಇಲ್ಲಿ ದಾಲ್ ರೋಟಿ, ರಾತ್ ದಿನ್. ದ್ವಂದ್ವ ಸಮಾಸಿಗೆ ಎಕ್ಸಾಂಪಲ್ ನೋಡ್ರಿ, ದೇಶ್ ವಿದೇಶ್. ಈ ರೀತಿ ಮಧ್ಯದಲ್ಲಿ ಹೈಫನ್ ಬರ್ತಾ ಇದೆ ನೋಡ್ರಿ ಪ್ರತಿಯೊಂದಕ್ಕೂ ಕೂಡ. ಅವೆಲ್ಲವೂ ಕೂಡ ಏನಾಗಿದ್ದಾವೆ, ದ್ವಂದ್ವ ಸಮಾಸ ಆಗಿದ್ದಾವೆ. ಮಧ್ಯದಲ್ಲಿ ಈ ಥರದ ವರ್ಡ್ಗಳು ಕೇಳಿದರೆ, ಹೈಫನ್ ಇರ್ತಕ್ಕಂಥ ವರ್ಡ್ಗಳು ಕೇಳಿದರೆ ನಾವೇನಂತ ಗುರುತಿಸ್ಬೋದು, ಅದನ್ನು ದ್ವಂದ್ವ ಸಮಾಸ. ಅಂದರೆ ದ್ವಂದ್ವ ಅಂದರೆ ಅಂತಕ್ಕಂಥದ್ದು ಇದ ಅದ. ದ್ವಂದ್ವ ಅಂದರೆ ಅದೇ ತಾನೇ, ಇದ ಅದ ಅಂತಕ್ಕಂಥದ್ದು. ಇವನ್ನ ನಾವೇನು ಮಾಡಬೇಕು, ಭಾಳ ಈಸಿಯಾಗಿ ಗುರುತಿಸ್ಬೋದು. ಮತ್ತೆ ಇಲ್ಲಿ ಪಶುನ ಪಕ್ಷಿನ ಇಲ್ಲೂ ಕೂಡ ಬಂದಿದೆ. ಮತ್ತೆ ನಾವೇನು ಮಾಡೋಣ, ದ್ವಿಗು ಸಮಾಸನ ನಾವು ತಿಳ್ಕೊಳ್ತಾ ಹೋಗೋಣ. ದ್ವಿಗು ಸಮಾಸ ಅಂತಕ್ಕಂಥದ್ದು ನೋಡ್ರಿ, ಅದು ಕೂಡ ಭಾಳ ಈಸಿ ಒಂದು ಇದಾಗಿರೋದ್ರಿಂದನೇ ನಿಮಗೆ ಪದೇ ಪದೇ ಕೇಳಿದ್ರೆ. ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಇದು ಥರ್ಡ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂಥದ್ದು. ಮತ್ತು ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ನೇ ಅವರು ಆಯ್ಕೆ ಮಾಡಿ ನಮಗೆ ಕೇಳ್ತಾರೆ. ದ್ವಿಗು ಸಮಾಸಲ್ಲಿ ನಾವೇನಂತ ನೋಡ್ಕೋಬೋದು, ಈಗ ಸುಮ್ಮನೆ ವರ್ಡ್ಗಳು ನೋಡ್ರಿ ನೀವು. ಈಗ ಚೌಮಾಸ ಅಂತ ಇದೆ, ಮತ್ತು ದ್ವಿಗು ಸಮಾಸಲ್ಲಿ ದೋಪಹಾರ ಅಂತಕ್ಕಂಥದ್ದಿದೆ. ಮತ್ತು ದ್ವಿಗು ಸಮಾಸ ಎಲ್ಲಿದೆ, ಇವೆರಡಿದ್ದಾವೆ. ಅಂದರೆ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, 4 ಮಾಸಗಳು. ಚೌಮಾಸ ಅಂದರೆ ಇಲ್ಲಿ 4 ಅಂತಕ್ಕಂಥದ್ದು ನಂಬರ್ ಹೇಳ್ತಾ ಇದೆ. ದಶಾನ ಅಂತ ಬರ್ಬೋದು. ಅಂದರೆ ಇಲ್ಲಿ ಮತ್ತೆ ದೋಪಹಾರ ಅಂತಕ್ಕಂಥದ್ದು, ದೋ ಅಂದರೆ 2, ದೋಪಹಾರ ಅಂದರೆ ಮಧ್ಯಾಹ್ನ, ಅಂದರೆ 2ನೆಯ ಹೊತ್ತು ಅಂತಕ್ಕಂಥದ್ದು. ಅಲ್ಲಿ ಕೂಡ 2, ದೋ ಅಂತಕ್ಕಂಥದ್ದು, ಚೌರ್ ಅಂತಕ್ಕಂಥದ್ದು, 3 ಅಂತಕ್ಕಂಥದ್ದು ಬಂದಿದೆ. ಮತ್ತು ಯಾವುದೇ ಆಗಲಿ ನಂಬರ್ ಬಂದರೆ, ನಂಬರ್ನ ನಾವು ಅದರಲ್ಲಿ ನಾವು ಗುರುತಿಸಿದ್ರೆ ಅದೇನಾಗಿರುತ್ತೆ, ದ್ವಿಗು ಸಮಾಸ ಆಗಿರುತ್ತೆ. ತುಂಬ ಈಸಿಯಾಗಿ ನಾವು ಅದನ್ನು ಗುರುತಿಸ್ಬೋದು. ಈಗ ದ್ವಂದ್ವ ಸಮಾಸ ಕ್ಲಿಯರ್, ಈ ಥರ ಹೈಫನ್ ಇರುತ್ತೆ, 2 ವರ್ಡ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನಾವು ನೆಕ್ಸ್ಟ್ ಏನು, ದ್ವಿಗು ಸಮಾಸದಲ್ಲಿ ನಂಬರ್ ಇರುತ್ತೆ, ಅದ್ರ ಮೂಲಕ ನಾವು ಅದನ್ನು ಗುರುತಿಸ್ಬೋದು. ಇನ್ನು ಉಳಿದಿದ್ದು ಯಾವುದು, ತತ್ಪುರುಷ ಸಮಾಸ ಕೇಳ್ತಿದ್ದಾರೆ. ತತ್ಪುರುಷ ಸಮಾಸ್ಗೆ ಎಕ್ಸಾಂಪಲ್ ಜಲ್ ಕಾ ಪ್ರಪಾತ್, ಜಲ್ ಕಿ ಧಾರ, ರಾಜ ಕಾ ಮಹಲ್. ಅಂದರೆ ಇಲ್ಲಿ ಏನಿದೆ, ಇಲ್ಲಿ ಮಧ್ಯದಲ್ಲಿ ಕೀ ಅಥವಾ ಕಾ ಈ ವರ್ಡ್ಗಳು ಏನನ್ನ ಬೇಡಿಕೆ ಇದೆ. ಉದಾಹರಣೆಗೆ ದೇಶ ವಿದೇಶದಲ್ಲಿ ಇರಲಿಲ್ಲ, ಪಾಪ ಅವ್ರ ಪುಣ್ಯದಲ್ಲಿ ಇರಲಿಲ್ಲ, ಅಲ್ಲಿ ಅವರು ಅಂತ ಇತ್ತು. ಆದರೆ ಇವು 2 ಏನಾದರೂ ಕೂಡ ಬಂದರೆ, ರಾಜ ಕಾ ಘರ್ ಅಂದರೆ ರಾಜ್ ಮಹಲ್ ಅಂದರೆ ರಾಜ ಕಾ ಮಹಲ್ ಅಂತಕ್ಕಂಥ ಈ ಥರದ್ದು ಏನನ್ನ ಬಂದರೆ ಅದು ತತ್ಪುರುಷ ಸಮಾಸ ಆಗಿರುತ್ತೆ. ನೀವು ಅದನ್ನು ಗಮನಿಸ್ತಾ ಹೋಗಬೇಕು. ತುಂಬ ಈಸಿಯಾಗಿ ನಾವು ಅವನ್ನ ಗುರುತಿಸಬಹುದು. ಹಾಗೆಯೇ ಇಲ್ಲಿ ಕೂಡ ನೋಡ್ರಿ, ರಾಜ ಕಾ ವಂಶ. ರಾಜ ಕಾ ವಂಶ ಕೌನ್ ಸಾ ಸಮಾಸ್, ತತ್ಪುರುಷ ಸಮಾಸ್. ಇಲ್ಲಿ ಕಾ ಮತ್ತು ಕೀ ಅಂತಕ್ಕಂಥದ್ದು ಏನನ್ನ ಬಂತು ಅಂದ ತಕ್ಷಣವೇ ತತ್ಪುರುಷ ಸಮಾಸು. ಹೈಫನ್ ಬಂದರೆ ಯಾವ ಸಮಾಸ ಅಂತ ಮಾತಾಡಿದ್ವಿ, ದ್ವಂದ್ವ ಸಮಾಸ, ಅದೋ ಇದೋ ಅಂತಕ್ಕಂಥ ದ್ವಂದ್ವ ಇದ್ದರೆ. ನಂಬರ್ ಬಂದರೆ ದ್ವಿಗು ಸಮಾಸ. ಈ 3ನೇ ಮುಖ್ಯವಾಗಿ ಕೇಳ್ತಿದ್ದಾರೆ, ಇಲ್ಲಿವರೆಗೂ ಅವನ್ನೇ ಕೇಳಿದ್ದಾರೆ. ಮತ್ತು ಪ್ರೇರಣಾರ್ಥ ಕ್ರಿಯಾರೂಪು ನೀವು ತುಂಬ ಈಸಿಯಾಗಿ ಗುರುತಿಸ್ತೀರಾ, ಬರಿತೀರಾ. ಚಲನ ಚಲಾನ, ಪಡ್ನ ಪಢಾನ, ಲಿಖನ ಲಿಖಾನ, ಹಸ್ನ ಹಸಾನ, ಬೈಟ್ನ ಬಿಠಾನ, ಈ ಥರದ ವರ್ಡ್ಗಳು ಇವೆಲ್ಲವೂ ಕೂಡ ಪಢಾನ, ಚಲಾನ, ಸಿಖಾನ, ಲಿಖಾನ, ಲಗಾನ, ಜಗಾನ, ಗಿರಾನ. ಅಂದರೆ ನಾವು ಮಾಡ್ತಕ್ಕಂಥದ್ದು ಒಂದು ಕೆಲಸ. ಹಸ್ನ ಅಂದರೆ ನಗೋದು, ನಗಿಸುವುದು. ಚಲನ ಅಂದರೆ ನಡೆಯೋದು, ನಡೆಸುವುದು. ಲಿಖನ ಅಂದರೆ ಬರೆಯೋದು, ಲಿಖಾನ ಅಂದರೆ ಬರೆಸುವುದು. ಪಠನ ಅಂದರೆ ಓದೋದು, ಓದಿಸುವುದು. ಈ ಥರದ ವರ್ಡ್ಗಳು ಮುಖ್ಯವಾಗಿ ನಾವೇನಪ್ಪ ಅಂದರೆ ಈ 2ನೇ 3 ವರ್ಡಿನ ಇದಾಗಿದ್ದರೆ 2ನೇ ಏನಾಗಿರುತ್ತೆ ಪದ, ಅದು ದೀರ್ಘ ಇರುತ್ತೆ.
ನಮಗೆ ಕೊಟ್ಟಿರ್ತಕ್ಕಂತಹ ಏನು ABCD ಅಂತಕ್ಕಂಥ 4 ಆಪ್ಷನ್ನಲ್ಲಿ ಮಧ್ಯದ ಒಂದು ಲೆಟರ್ಗೆ ದೀರ್ಘ ಇದ್ದರೆ ನಾವು ಅದನ್ನು ಏನಂತ ಕರಿಬೋದು, ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ಕಾಮನಾಗಿ ಹಾಗೆ ಕೇಳ್ತಾರೆ, ಇದರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು ಅಂತ ಕೇಳ್ತಾರೆ. ನಾವೇನು ಮಾಡಬೇಕು, ಅದನ್ನು ಬರೀಬೇಕು. ಈಸಿಯಾಗಿ ನಾವು ಅದನ್ನು ಗುರುತಿಸಿ ಬರಿಬಹುದು. ಇನ್ನು ನಿಮಗೆ ಕನ್ಫ್ಯೂಸ್ ಆಗೋಂಥಕ್ಕಂಥದ್ದು ನಾನು ಮೊದಲೇ ಹೇಳಿದೆ, ಕೇಳಲ್ಲ ಅದು ಹಾಗೆ ಅಂತ. ಮತ್ತು ಇನ್ನು ನೆಕ್ಸ್ಟು ವಿರಾಮ ಚಿಹ್ನೆಗಳನ್ನು ನೀವು ಈಸಿಯಾಗಿ ಕನ್ನಡದಲ್ಲೂ ಗುರುತಿಸ್ತೀರಾ. ಅಲ್ಲಿಂದ ಪ್ರಶ್ನೆ ಕೇಳಿದರೆ ಕ್ಯಾ ಅಂತಕ್ಕಂಥದ್ದು ಬಂದರೆ ಅದು ಪ್ರಶ್ನವಾಚಕ ಚಿಹ್ನೆ ಆಗಿರ್ಬೋದು. ನೋಡಿರಿ, ಪ್ರಶ್ನವಾಚಕ ಚಿಹ್ನೆಗಳನ್ನ ಎಷ್ಟು ವರ್ಷಗಳವರೆಗೂ ಇಷ್ಟು 1, 2, 3, 4, 5, 6, 7 ವರ್ಷವರೆಗೂ ಕೇಳಿದರೆ ಎಲ್ಲಿ ಕ್ಯಾ, ಕ್ಯೋಂ, ಕಿಧರ್, ಕೈಸೆ ಈ ಥರದದ್ದೇನನ್ನು ಬಂತು ಅಂದರೆ ಅಲ್ಲಿ ಏನು ಕೇಳಿದರೆ ಅಲ್ಲಿ ಪ್ರಶ್ನವಾಚಕ ಚಿಹ್ನೆ ಇದೆ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು, ಈಸಿಯಾಗಿ ಬರಿಬೇಕು. ಅಲ್ಲಿ ಪುಲಿ ಸ್ಟಾಪ್ ಇದೆ, ಏನೂ ಇಲ್ಲ, ಕ್ವಶನ್ ಮಾರ್ಕ್ ಬರಲ್ಲ, ಪುಲಿ ಸ್ಟಾಪ್ ಇದೆ, ಪೂರ್ಣ ವಿರಾಮ ಅಂತಕ್ಕಂಥದ್ದನ್ನು ಬರೀತೀರಾ. ಮತ್ತು ಆಶ್ಚರ್ಯಜನಕ ಚಿಹ್ನೆ ಬಂದರೆ ಏನಂತ ಬರೀತೀರಾ, ವಿಸ್ಮಯಾದಿಬೋಧಕ ಅಂತ. ಮತ್ತು ಇದು ಅಲ್ಪ ವಿರಾಮ ಕಾಮ, ಇದೇನು ಕಾಮನ್ ಆಗಿ ಒಂದೇ ಒಂದು ಸಲ ಏಪ್ರಿಲ್ 2020ರಲ್ಲಿ ಕೇಳಿದ್ದಾರೆ. ಇದನ್ನು ನಾವು ಗಮನಿಸಬಹುದು. ಮತ್ತು ಕಾರಕ ಚಿಹ್ನೆಗಳು ಅಂದರೆ ನಾವು ಆಲ್ರೆಡಿ ನಮ್ಮ ಪಾಠದಲ್ಲಿ ಓದಿರ್ತಕ್ಕಂತಹ ಅಥವಾ ತಿಳಿದಿರ್ತಕ್ಕಂತಹ ಒಂದು ಸರಳವಾದಂತಹ ಒಂದು ವರ್ಡನ್ನು ಕೊಟ್ಟು ಏನಂತ ಕೇಳ್ಬೋದು, ಪೇಡ್ ಡ್ಯಾಶ್ ನೀಚೆ ಬೈಠಾ ಹೈ ಅಂತ ಕೇಳ್ಬೋದು. ಇದು ಚೆ ಬೈಠಾ ಹೈ, ಯಾರು ಉದಾಹರಣೆಗೆ ರಾಜು ಅಂತ ಕೊಟ್ಟು, ರಾಜು ಪೇಡ್ಕೆ ನೀಚೆ, ಇಲ್ಲಿ ಕೆ ಅಂತಕ್ಕಂಥದ್ದು ಇಲ್ಲಿ ಏನು ಬರುತ್ತೆ ಅಂತಕ್ಕಂಥದ್ದು 4 ಕೊಟ್ಟಿರ್ತಾರೆ. ಕೆ, ಸೆ, ಪರ್, ಮೇ ಅಂತಕ್ಕಂಥದ್ದು ಕೊಟ್ಟಿರ್ತಾರೆ. ಈ ಕಾರಕವನ್ನು ನಾವೇನು ಮಾಡಬೇಕು, ತುಂಬಬೇಕು. ಕಾಮನ್ನಾಗಿ ಅದೇ ಥರ ಕೇಳ್ತಾರೆ, ಇದು ಯಾವ ಕಾರಕ, ಅಧಿಕರಣ ಕಾರಕನ, ಸಂಬಂಧ ಕಾರಕನ ಅಂತ ಏನು ಕಾಮನ್ನಾಗಿ ಇಲ್ಲಿವರೆಗೂ ಪ್ರಶ್ನೆಗಳು ಕೇಳಿಲ್ಲ. ಇಲ್ಲಿ ಕೆ ಅಂತಕ್ಕಂಥದ್ದು ಅಥವಾ ಪರ್ ಅಂತಕ್ಕಂಥದ್ದು ಅಥವಾ ಸೆ ಅಂತಕ್ಕಂಥದ್ದು ಅಥವಾ ಮೇ ಅಂತಕ್ಕಂಥದ್ದು ಈ ಥರದ ಏನಿರ್ತವೆ ಸಂಬಂಧ ಕಾರಕಗಳನ್ನು ನಾವು ಅಲ್ಲಿ ತುಂಬಬೇಕಾಗುತ್ತೆ. ಪೇಡ್ ಡ್ಯಾಶ್ ಬಂದರ್ ಬೈಠಾ ಹೈ ಅಂದರೆ ಪೇಡ್ ಪರ್ ಬಂದರ್ ಬೈಠಾ ಹೈ, ಅಥವಾ ಪೇಡ್ ಕೆ ನೀಚೆ ಘರ್ ಮೇ ಅಂದರೆ ತುಂಬಬೇಕು. ನಾವು ಆ ಸೆಂಟೆನ್ಸ್ನ ಓದಿದ್ದೀವಿ ಅಂತಕ್ಕಂಥದ್ದಾದರೆ ಈಸಿಯಾಗಿ ನಾವು ಓದಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ರೈಟ್ ಆಪ್ಷನ್ ಯಾವುದು ಅಂತಕ್ಕಂಥದ್ದು. ಹಾಗೆ ನಾವು ಅದನ್ನು ಈಸಿಯಾಗಿ ಗುರುತಿಸಬಹುದು. ಇಲ್ಲಿ ನಾನು ಹೇಳಿದ್ನಲ್ಲ, ಪರ್ ಅಂತ ಇರುತ್ತೆ, ಕೋ ಅಂತ ಇರುತ್ತೆ, ಕೆ ಅಂತ ಇರುತ್ತೆ, ಸೆ ಅಂತ ಇರುತ್ತೆ. ಇವನ್ನ ಗುರುತಿಸಿ ನಾವು ಬರಿಬೇಕು. ನನಗೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಈಸಿಯಾಗಿ 8 ಅಂಕಗಳನ್ನು ನಾವು ಈ ಲಿಂಗು, ವಚನ, ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ, ಸಂಧಿ, ಸಮಾಸ ಇದರಲ್ಲಿ ಈಸಿಯಾಗಿ ನಾವು ಕಾರಕ ಚಿಹ್ನೆಗಳು ಮತ್ತು ಏನಂತಾರೆ ಈ ಪ್ರಶ್ನಾರ್ಥಕ ಚಿಹ್ನೆ ಅವೆಲ್ಲವನ್ನು ಬರೆದ್ವಲ್ಲ, ವಿರಾಮ ಚಿಹ್ನೆಗಳು, ಅವುಗಳಿಂದ ನಾವು ಈಸಿಯಾಗಿ ಅವನ್ನು ನಾವು ಗಳಿಸಬಹುದು. ಭಯದ ಒಂದು ಅವಶ್ಯಕತೆಯೇ ಇಲ್ಲ. ನಾವು ಇನ್ನೂ ಹೆಚ್ಚಿನ ವೀಡಿಯೋಗಳು, 100ಕ್ಕೂ ಹೆಚ್ಚಿನ ವೀಡಿಯೋಗಳು ನಮ್ಮ ಎಜುಕೇಷನ್ ಮುನ್ನಡೆ ಚಾನಲಲ್ಲಿ ಯಾವ ರೀತಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಔಟ್ ಆಫ್ ಔಟು ಅಂದರೆ 80ಕ್ಕೆ 80 ಅಂಕಗಳನ್ನು ಈಸಿಯಾಗಿ ಗಳಿಸ್ತಕ್ಕಂಥ ರೀತಿಯನ್ನು ನಾವು ವಿವರಿಸಿದ್ದೀವಿ. ಪತ್ರ ಇರ್ಬೋದು, ನಿಬಂಧ ಇರ್ಬೋದು, ಪ್ರಶ್ನೆ ಉತ್ತರಗಳಿರ್ಬೋದು, ಪಾಠಗಳ ವಿವರಣೆ ಇರ್ಬೋದು, ಎಲ್ಲವೂ ಕೂಡ ನಾವು ಮಾತಾಡಿದ್ದೀವಿ. ಇನ್ನೂ ಹೆಚ್ಚಿನ ವೀಡಿಯೋಗಳಲ್ಲಿ ಮಾತಾಡೋಣಂತೆ ಈ ಒಂದು ಅಥವಾ 2 ದಿನಗಳಲ್ಲಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸ್ಟೇ ಟ್ಯೂನ್. ಥ್ಯಾಂಕ್ ಯು.